ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶ ಶಾಲೆಯ ನಿವೃತ್ತ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನ. ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶ ಶಾಲೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಶ್ರೀ ಬಸವರಾಜ್ ಶಿವಬಸಪ್ಪ ಬನ್ನೇಟಿಯವರು ದಿನಾಂಕ 20-2-1993 ಶಿಕ್ಷಕರಾಗಿ ಸೇವೆಗೆ ಸೇರಿ ಸುಮಾರು 33 ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಬಳಿಕ 31-5-2026 ಸೇವೆಯಿಂದ ನಿವೃತ್ತಿಗೊಂಡರು. ಈ ಹಿನ್ನೆಲೆಯಲ್ಲಿ ಅವರ ಕೈಯಲ್ಲಿ ಶಿಕ್ಷಣ ಪಡೆದ ಎಸ್ಎಸ್ಎಲ್ಸಿ 2020-21 ಸಾಲಿನ ಹಳೆಯ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ತಮ್ಮ ಪ್ರೀತಿಯ ಗುರುಗಳಾದ ಬಸವರಾಜ್ ಬನ್ನೇಟಿಯವರನ್ನು ಆತ್ಮೀಯವಾಗಿ ಸತ್ಕರಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳ ನೆನಪುಗಳನ್ನು ಹಂಚಿಕೊಂಡು ಗುರುಗಳು ನೀಡಿದ ಮಾರ್ಗದರ್ಶನ ಹಾಗೂ ಶಿಸ್ತುಬದ್ಧ ಶಿಕ್ಷಣದಿಂದ ತಮ್ಮ ಜೀವನದಲ್ಲಿ ಉಂಟಾದ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ಭಾವುಕರಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಮಾಂ ಕರಡಿ, ರಮೇಶ್ ಪಾಟೀಲ್, ಅಬ್ದುಲ್ ಸೋಲಾಪುರ, ಹರೀಶ್ ಅವಾರಿ, ಮುತ್ತಣ್ಣ ಹೇರೂರ್, ಸಂಗಮೇಶ್ ಚೂರಿ, ಆನಂದ ಕಾಗಿ, ಮಹಾಂತೇಶ್ ಹೊಸಮನಿ, ಸಂಗಪ್ಪ ಪಲ್ಲೀದ, ತಿಪ್ಪಣ್ಣ ಕುರಿ, ಈರಣ್ಣ ಕಂಬಳಿಮಠ, ರಮೇಶ್ ಅಂಟರ್ದಾನಿ, ಶರಣು ಗದ್ದಿ, ಮುತ್ತು ಉಪ್ಪಿನ್ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸ್ನೇಹಿತರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಗುರು ಶಿಷ್ಯರ ಬಾಂಧವ್ಯವನ್ನು ಮತ್ತೊಮ್ಮೆ ನೆನಪಿಸುವಂತಿದ್ದು, ಬಸವರಾಜ್ ಬನ್ನೇಟಿಯವರ ಶಿಕ್ಷಣ ಸೇವೆಯನ್ನು ಎಲ್ಲರೂ ಕೊಂಡಾಡಿದರು. ನಿವೃತ್ತಿಯ ನಂತರವೂ ಅವರು ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಲಿ ಎಂದು ಶುಭ ಹಾರೈಸಲಾಯಿತು. ನಮ್ಮೂರಿನ ಆರಾಧ್ಯ ದೈವರಾದಂತಹ ಶ್ರೀ ಸಂಗಮೇಶ್ವರನ ಮಾರ್ಗಜಿ ನಡೆಯುತ್ತಾ ಈ ಒಂದು ಸುಂದರ ಕ್ಷಣವನ್ನು ನಾವೆಲ್ಲರೂ ಸೇರಿ ಇಲ್ಲಿ ಆಚರಿಸೋದಕ್ಕೂ ಬಂದಿದ್ದೀವಿ. ಅದರ ಜೊತೆಗೆ ನಮ್ಮ ಹೆಮ್ಮೆಯ ಗುರುಗಳಾದಂತಹ ಶ್ರೀ BS ಬನ್ನಟ್ಟಿ ಗುರುಗಳಿಗೆ ಅವರ ವಿಶ್ರಾಂತ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಂತ ಅವರ ಸನ್ಮಾನಿಸಲು ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಮಿತ್ರರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಲು BS ಬನ್ನಟ್ಟಿ ಗುರುಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಬನ್ನಟ್ಟಿ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಗುತ್ತೆ ಶ್ರೀ ಹರೀಶ್ ಅವ್ರನ್ನ ಕೇಳ್ಬೋದು. ಸರ್ ಬಗ್ಗೆ ಹೇಳಷ್ಟು ನಾವೇನು ದೊಡ್ಡದಲ್ಲ. ಹೇಗಪ್ಪ ಅಂತಂದ್ರೆ ಸರ್ ನಾವು 2000 ಮತ್ತು 2001ನೇ ಬ್ಯಾಚ್ ಆಗಿರೋದ್ರಿಂದ ಅವಾಗ ನಮ್ಗೆ ಸರ್ ಹಿಂದಿ ತಗೋತಿದ್ರು ಸಬ್ಜೆಕ್ಟ್ 8th 9th 10th ಸರ್ಕಾಗಿ ನಾವೆಲ್ಲರೂ ಕಲ್ತಿದ್ದೀವಿ. ಬಟ್ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಸರ್ ಎಷ್ಟು ಸ್ಟ್ರಿಕ್ಟ್ ಇದ್ರಪ್ಪ ಅಂತಂದ್ರೆ ನನಗೆ ಇನ್ನೂ ನೆನಪೈತಿ, ನಿಮ್ಗೆ ಯಾರು ನೆನಪೈತಿ ಅಲ್ಲ. 8ನೇ ಬಂದ ತಕ್ಷಣ ಅವರು ಈ ಫುಲ್ ಬರೋವರೆಗೂ ಬಿಡ್ತಿರ್ಲಿಲ್ಲ ಸರ್. ಪ್ರತಿಯೊಬ್ಬರು ಬರೋದು ತೋರಿಸ್ಲೇಬೇಕು ಅವ್ರಿಗೆ ಕಂಪಲ್ಸರಿ. ನೀವು B ಕ್ಲಾಸ್ ಸರ್ ಹೇಳ್ತಿದ್ರು ಎಲ್ಲ ಗೊತ್ತಿರಲಿಲ್ಲ, ಬಟ್ A ಕ್ಲಾಸ್ನವ್ರು ಮಾತ್ರ ಕಂಪಲ್ಸರಿ. ನಾನು ಸರ್ ಕೈಯಾಗ 8th 9th 10th 3 ಕಲ್ತಿದ್ದೀನಿ. ಪೂರ್ತಿ ಈ ಬರೋವರೆಗೂ ಅವ್ರು ಎಂದೆಂದೂ ಬಿಟ್ಟಿಲ್ಲ. ಇವತ್ತಿನ ಮೆಟ್ಟಿ ನಾವೇನು ಹಿಂದಿ ಅಗದಿ ಚೆನ್ನಾಗಿ ಬರಿತೀವಿ ಓದ್ತೀವಿ ಅಂತಂದ್ರೆ ಅದಕ್ಕೆ ಸರೇ ಕಾರಣ. ಮತ್ತೆ ಎಲ್ಲರ ಮೇಗೂ ಸರ್ ನಮ್ಮ್ಯಾಗ ಎಲ್ಲರ ಮೇಗೂ ಸರ್ ಆಶೀರ್ವಾದ ಇರಲಿ. ಮತ್ತೆ ಸರ್ ಇವತ್ತು ರಿಟೈರ್ಮೆಂಟ್ ಲೈಫ್ ಭಾಳ ಸುಖಕರವಾಗಿದೆ ಅಂತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು. ಅದೇ ರೀತಿಯಾಗಿ ರಮೇಶ್ ಪಾಟೀಲ್ ಅವರಿಂದ ಒಂದೆರಡು ಅನಿಸಿಕೆ. ಬಸವಲಿಂಗಯ್ಯನ ನಮ್ದು 2001ನೇ ಬ್ಯಾಚು ಬನ್ನೇಟಿ ಸರ್ ಕಡೆ ಕಲ್ತಿದ್ದಂತ ಅಂದ್ರೆ ಬಹಳ ನಮ್ಮಂತ ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳ್ಪಡ್ತೀನಿ. ಮತ್ತು ಅವ್ರ ಕೈಯಲ್ಲಿ ಕಲ್ತಂತ ನಾವು ಹಿಂದಿ ಸಬ್ಜೆಕ್ಟು ಎಲ್ಲಿ ಹೋದ್ರೂ ಮಾತಾಡೋದಾಗಲಿ ಇದು ಆಗಲಿ ಅಷ್ಟು ಇಂಪ್ರೂವ್ ಆಗಿವೆ ಅಂತ ಹೇಳ್ಬೋದು. ಮತ್ತು ಆದ್ರೆ ಅವರು ನಿಮ್ಗೆ ನೆನಪೈತೋ ಇಲ್ಲೋ ಗೊತ್ತಿಲ್ಲ, ಅವರು ಅವಾಗಿನ ಇದ್ರೊಳಗೆ ಜರ್ನ್ ತೊಗೊಂಡಿರ್ತಿದ್ರು. ನಾವು ಕ್ವಶನ್ ಓದ್ಕೊಂಬರ್ಲಿಕ್ಕಂದ್ರೆ ಇದು ಇಲ್ಲ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಇದ್ರು. ಆದ್ರೆ ಅದನ್ನ ಎಲ್ಲ ಈಗ ಏನಾಗೈತಿ, ಯಾರು ಹೊಡೆಯೋದಿಲ್ಲ, ಇದು ಮಾಡೋದಿಲ್ಲ. ಆದ್ರೆ ಅವ್ರ ಕೈ ಒಳಗೆ ಕಲ್ತೀವಂದ್ರೆ ನಾವು ಭಾಳ ಒಂದು ಹೆಮ್ಮೆ ಅನ್ಸುತ್ತೆ. ಮತ್ತು ಇದೇ ರೀತಿ ಅವ್ರ ನಿವೃತ್ತಿ ಜೀವನ ಏನಾಗಿರಲಿ ಅಂದ್ರೆ ಸುಖಕರವಾಗಿರಲಿ ಅಂತ ಹೇಳ್ಕೊಂತ ನಾನು. ಹಾಗೆ ನಮ್ಮ ನೆಚ್ಚಿನ ಗುರುಗಳು ಬನ್ನಟ್ಟಿ ಗುರುಗಳಿಗೆ ಹೃದಯ ಮಂದಿರ ಮತ್ತು ಪ್ರತ್ಯಕ್ಷವಾಗಿ ನಮಸ್ಕರಿಸುತ್ತಾ, ಸರ್ ಬಗ್ಗೆ ಎಲ್ಲರೂ ಹೇಳಿದ್ರಿ. ಏನಿಲ್ಲ, ಆಗಲೇ ಹರೀಶ್ ಹೇಳ್ದಂಗ ನನಗೆ 5ನೇ ತನಕ ಬರ್ತಾವ ಹಿಂದಿ. 5ನೇ ತನಕ ಚಲೋ ಹಿಂದಿ. 5ನೇ ತನಕ ನಾನು 8ನೇ ತನಕ ಅಡ್ಮಿಷನ್ ಮಾಡೋವರೆಗೂ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ ನನಗೆ. ಅಲ್ಲಿ ಇವ್ರ ಅಂಜಿಕೆಗೆ ನಾನು ಹೇಗೆ ಹಿಂದಿನ ಚಲೋ ಮಾಡಿದ್ದು. ಅವಾಗ ನಾನು ಹೆಂಗರ ಮಾಡಿ ನಮ್ಮ ಮಕ್ಳಿಂದ ಹಂಗ ಮಾಡಿದ್ ಮಾಡಿ ಬಟ್ ಅವ್ರು ಹೇಳಿದಂತ ಅಷ್ಟು ಬರ್ಕೊಂಡ ಹೋಗಿದ್ದೆ. ಅವಾಗ ಇಟ್ಟು ಕಲ್ತೀವ ಅಂತ ಎಲ್ಲರೂ ಬೋರ್ಡ್ ಓದಕಂತೀವಿ. ನಾ ಈಗ ಹಿಂದಿ ಒಳಗೆ ನಾವು ಫಾಸ್ಟ್ ಇಲ್ಲ. ಎಲ್ಲರೂ ಮಹಾರಾಷ್ಟ್ರಕ್ಕೆ ಹೋದ್ರೆ ಎಲ್ಲಿಗೆ ಹೋದ್ರೆ ಹಿಂದಿ ಬೋರ್ಡ್ ಏನೈತಿ ಇವ್ರ ಪುಣ್ಯದಿಂದಲೇ ಕಲ್ತಿರುತ್ತೆ. ಅವ ಯಾವಾಗ ನೆನೆಸ್ಕಂತೀನಿ ನಾನು ಎಲ್ಲರೂ ಹೋದಾಗ ಸರ
ಅದಕ್ಕೆ ಹಿಂದಿ ಕಳಿಸ್ಲಿಕ್ಕೆ ಅಲ್ಲೂ ಓದೋದಕ್ಕೆ ಇನ್ನೊಬ್ಬ ಮೇಲೆ ಕೇಳೋದಕ್ಕೆ ಅಂತ ಹೇಳಿ ಈ ಒಂದು ಸುಂದರ ಸಂಜೆಗೆ ಈ ಒಂದು ಸನ್ಮಾನ ಸಮಾರಂಭಕ್ಕೆ ಗುರುಗಳು ತಮ್ಮ ವೇಳೆಯನ್ನು ಬಿಡು ಮಾಡಿಕೊಂಡು ನಮ್ಮ ಕರೆಗೆ ಒಟ್ಟು ಬಂದಿದ್ದೀರಿ. ಹಾಗೂ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ಎಲ್ಲರೂ ಕೂಡಿ ಸನ್ಮಾನ ಮಾಡಿ ಅಂತೇಳಿ ನನಗೊಂದು ಮಾತಾಡಲು ಅವಕಾಶ ಕೊಟ್ಟರೆ 2 ಮಾತಿಗೆ ವಿರಾಮ ಹೇಳ್ತೀನಿ. ಗುರುಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಗುರುವಿನ ಬಗ್ಗೆ ಎಲ್ಲರೂ ಹೇಳಿದ್ರು, ಎಷ್ಟು ಹೇಳಿದ್ರು ಕಮ್ಮ. ಬನ್ನೇಟಿ ಸರ್ ವಿಶೇಷ. ಅವ್ರು ಹೆಂಗಪ್ಪ ಅಂದ್ರೆ ಅವ್ರು ಬರ್ತಾರಪ್ಪ ಅಂದ್ರೆ ಎಲ್ಲರೂ ಎದೆ ಒಳಗಡೆ ನಡೆದಿತ್ತು ಸಬ್ಜೆಕ್ಟ್. ಅಷ್ಟು ಒಂದು ಅಂಜಿಕೆ, ಸರ್ ಒಂದು ಶಿಸ್ತು, ಅಷ್ಟೇ ಒಂದು ಅವರೊಂದು ಇದು ಪಾಲನೆ. ಅವ್ರು ಹೆಂಗಪ್ಪ ಅಂದ್ರೆ ಹೆಂಗೆ ಹೇಳ್ತಾರೆ ನಡ್ಕೊಂಡಾರ. ಯಾಕಂದ್ರೆ ಅವ್ರ ಬಗ್ಗೆ ಹೇಳೋದ್ರೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಅವ್ರ ಬಗ್ಗೆ ಹೇಳಿದರು. ಯಾಕಂದ್ರೆ ನಮ್ಮ ಜಗತ್ತಿಗೆ ಭೂಮಿ ಒಳಗಡೆ ತಂದೆ ತಾಯಿ ಎಷ್ಟು ನಮ್ಗೆ ಋಣಾನು ಬಂದೈತಿ, ಜಗತ್ತಿ ತೋರಿಸಿದಂತ ತಂದೆ ತಾಯಿ ಋಣ ಏಟೈತಿ. 2ನೇ ಋಣಾನು ನಮ್ಮ ಗುರುವಿನ ಋಣ ಅಂತೇಳಿ ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ. ಯಾಕಪ್ಪ ಅಂದ್ರೆ ಗುರು ನಮ್ಮ ಪೆನ್, ತಂದೆ ತಾಯಿ ಜಗತ್ತಿ ಕಳಿಸ್ಯಾರ, ಗುರು ನಮ್ಮ ಪೆನ್ ಇಡಕ್ಕೆ ಚೆನ್ನ. ಪೆನ್ ಇಡೋಕೆ ಹೆಚ್ಚಿಂದ ನಮ್ಮ ಪೆನ್ನು ಒಳ್ಳೇದು ಐತಿ ಕೆಟ್ಟದ್ದು ಐತಿ. ಬಟ್ ನಾವು ಅದನ್ನ ಜೀವನದಲ್ಲಿ ಕೆಲವು ಮಂದಿ ಶಿಕ್ಷಣ ಒಳ್ಳೇದಿದ್ದವರು ಟೀಚರ್ ಆಗ್ಯಾರ, ಇನ್ನೊಂದು ಮಂದಿ ಬಿಸ್ನೆಸ್ನಾಗ ಅದನ್ನ ನಾವು ಯೂಸ್ ಮಾಡ್ಕೊಂಡ್ರು ಉದ್ಯೋಗದಾಗ ಮುಂದುವರಿದ್ವಿ. ಇದಕ್ಕೆಲ್ಲ ಕಾರಣೀಭೂತರಪ್ಪ ನಮ್ಮ ಗುರುಗಳು. ಅವ್ರು ನಾವ್ ಎಷ್ಟು ಹೇಳಿದ್ರು ಕಮ್ಮ. ಗುರು ನೋಡ್ರಿ ಅವ್ರ ಮಕ್ಕಳ ಮ್ಯಾಗ, ಸೇರಿನ ಮಕ್ಕಳ ಮ್ಯಾಗ ಕಳ ನೋಡ್ರಿ, ಅವ್ರು ಏನಪ್ಪ ರಿಟೈರ್ಮೆಂಟ್ ಆಗ್ಯಾರ ಅಂತ ಅನ್ಸೋದೇ ಇಲ್ಲ. ಅಷ್ಟು ಯಾವ್ದು ಟೆನ್ಷನ್ ಇಲ್ಲ. ತಮ್ಮ ಸ್ಕೂಲು ತಮ್ದಿದು ಈ ನೋಡ್ರಿ ನಮ್ಮದೆಲ್ಲ ಕೆಲವು ಮಂದಿ ಮ್ಯಾಗ ನಮ್ಮಲ್ಲಿ ಕಳ ಕಡಿಮೆ ಅದ. ಯಾಕಂದ್ರೆ ನಮ್ಮಲ್ಲಿ ವಯಸ್ಸು ಕಡಿಮೆ, ಬಟ್ ನಮ್ಮಲ್ಲಿ ಚಾತುರ್ಯತೆ ಅನ್ನೋದು ಕಡಿಮೆ ಆಗೈತಿ ಇವತ್ತಿನ ಎಲ್ಲ ನಮ್ಮ ಯುವಕರಲ್ಲಿ. ಅದಕ್ಕೆ ಎಲ್ಲ ನಮ್ಮ ಬಳಗ ಸ್ನೇಹಿತ ಬಳಗದಿಂದ ಇವತ್ತು ಮಾಡ್ಬೇಕಂತ ಸರ್ ರಿಟೈರ್ಮೆಂಟ್ ಆಗ್ಯಾರ ಅಂತೇಳಿ ಅಬ್ಬು ಸೊಲಾಪುರ ವಿಷಯ ತಿರುಗಿದ ತಕ್ಷಣ ಎಲ್ಲ ಗೆಳೆಯರು ಟೈಮ್ ತಗೊಂಡು ಇವತ್ತು ಗ್ರೂಪಿಗೆ ಹಾಕಿ ಎಲ್ಲ ಗೆಳೆಯರು ಸಮಯ ಕೊಟ್ಟು ಬಂದಕ್ಕ ಮತ್ತೊಮ್ಮೆ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ, ಗುರುಗಳ ಆಶೀರ್ವಾದ ನಮ್ಮ ಮ್ಯಾಗ ಸದಾಕಾಲ ಇರಲಿ. ಆ ಭಗವಂತ ಹೆಚ್ಚಿನ ಆರೋಗ್ಯ ಗುರುಗಳಿಗೆ ಕೊಡ್ಲಿ ಅಂತ 1-2 ಮಾತು ಮಾತಾಡೋ ಅವಕಾಶ ಕೊಡುವಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಜೈ ಜೈ. ಗುರುಗಳು ಸುದೀರ್ಘವಾದ 34 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ದಯವಿಟ್ಟು ಸರ್ ಒಂದೆರಡು ಅನಿಸಿಕೆನ ನಮ್ಮ ಜೊತೆ ಹಂಚ್ಕೋಬೇಕಂತ ಕೇಳ್ಕೊಳ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೊಂದು ಭಾವುಕ ಕ್ಷಣ ನನಗೆ. ನಾನು ಏನು ಶಬ್ದಗಳನ್ನು ವ್ಯಕ್ತಪಡಿಸ್ಬೇಕು ಅನ್ನುವಂಥದ್ದನ್ನೇ ಒಂದು ರೀತಿಯಿಂದ ಶಬ್ದಗಳನ್ನು ನನ್ನ ಬಾಯಿಂದ ಬರ್ತಾ ಇಲ್ಲ, ಹೃದಯದಿಂದ ಬರ್ತಾ ಇಲ್ಲ. ಯಾಕೆ ನನಗೆ ಅನಿಸುತ್ತೆ ಒಮ್ಮೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಎಷ್ಟು ಪವಿತ್ರ ಅನ್ನುವಂಥದ್ದು ಈಗ ಅನಿಸುತ್ತೆ. ನೀವೆಲ್ಲ ಕೇಳಿರ್ಬೇಕು, ಭಗವಾನ್ ಬುದ್ಧನ ಹೆಸರನ್ನ ಕೇಳಿರ್ಬೇಕು ತಾವೆಲ್ಲರೂ ಭಗವಾನ್ ಬುದ್ಧನ ಬಗ್ಗೆ. ಆ ಬುದ್ಧ ಸಿದ್ಧಾರ್ಥನಿದ್ದಾಗ ಆತ ಕೇವಲ ಲುಂಬನಿಯ ರಾಜನಾಗೆ ಉಳಿದ್ಬಿಟ್ಟಿದ್ದ ಅಂತಂದ್ರೆ ಆತ ಕೇವಲ ಒಂದು ಪ್ರದೇಶದ ನೇಪಾಳದ ರಾಜನಾಗಿರ್ತಿದ್ದ ಅಷ್ಟೇ. ಆದರೆ ಆತ ರಾಜನಾಗದೇ ಜಗತ್ತಿನ ಜನರ ಹೃದಯವನ್ನು ಗೆದ್ದನಲ್ಲ, ಅವಾಗ ಜಗತ್ತಿನ ಜನರು ಅವನನ್ನು ಆರಾಧಿಸ್ಲಿಕ್ಕೆ. ಅದಕ್ಕೆ ನನಗನ್ಸುತ್ತೆ ನಾವು ಖಡ್ಗ ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು ಜಗತ್ತನ್ನು ಗೆಲ್ಲಕ್ಕಾಗಲ್ಲ. ಪ್ರೀತಿಯಿಂದ ಸ್ನೇಹದಿಂದ ಎಲ್ಲರನ್ನ ಮನಸ್ಸನ್ನು ಗೆಲ್ಬೋದು ಅನ್ನೋದಕ್ಕೆ ನೀವೆಲ್ಲರೂ ಉದಾಹರಣೆ. ಯಾವಾಗಲೂ ನೀವು ನನ್ನ ಜೊತೆಗೆ ಪ್ರೀತಿಯಿಂದ ಕಂಡ್ರಿ, ಪ್ರೀತಿಯಿಂದ ನೋಡಿದ್ರಿ. ಅವಾಗ ದಂಡನೆಗಳು ಇರ್ತಿದ್ವು, ಈಗ ದಂಡನೆ ಇಲ್ಲ, ಅವನ್ನೆಲ್ಲ ಕೈಬಿಟ್ಟಿದ್ವಿ. ಆ ದಂಡನೆಗಳ ಜೊತೆಗೆ ನನ್ನ ಜೊತೆಗೆ ಇಷ್ಟು ಪ್ರೀತಿಯಿಂದ ಸ್ನೇಹಿತರಾಗಿ ಇದ್ದಿರಲ್ಲ. ಎಸ್, ನಿಮ್ಮ ಜೊತೆಗೆ ನಂದು ಜೀವನ ಸಾರ್ಥಕ ಅನ್ನಿಸ್ತು ಅಂತ. ಏನು ಹಾಗೆ ನನ್ನ ಸ್ನೇಹ ಸದಾ ಇರಲಿ ಜೀವಂತ ಇರುವವರೆಗೂ. ಭಗವಂತ ನಿಮಗೂ ಸಹಿತ ಆಯುರ ಆರೋಗ್ಯ ಭಾಗ್ಯ ಕೊಡಲಿ. ನಿಮ್ಮ ಕ್ಷೇತ್ರದಲ್ಲಿ ನೀವೆಲ್ಲರೂ ಯಾವುದೇ ಕ್ಷೇತ್ರ ಇರಲಿ, ಅದು ಕೃಷಿ ಇರ್ಬೋದು, ರಾಜಕೀಯ ಇರ್ಬೋದು, ಅಥವಾ ಉದ್ಯೋಗ ಇರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಅದಕ್ಕೇ ಈ ರೀತಿಯಾದಂಥ ಹೃದಯವನ್ನು ನಿಮ್ಮ ಹತ್ರ ಬಂದೈತೆ ಅಂತ ನನಗನ್ನಿಸುತ್ತೆ. ಅದಕ್ಕೆ ಇನ್ನಷ್ಟು ಭಗವಂತ ನಿಮ್ಗೆ ಆಯುರ ಆರೋಗ್ಯ ಭಾಗ್ಯ ಕೊಡಲಿ. ನಿಮ್ಮ ಪ್ರೀತಿ ಸ್ನೇಹ ನಮ್ಮ ಜೊತೆಗೆ ಸದಾ ಇರಲಿ. ಆ ಪ್ರೀತಿಯನ್ನು ನಾನು ನನ್ನ ಜೀವನ ಪರ್ಯಂತರ ಎಂದು ಮರೆಯೋದಿಲ್ಲ ಅಂತ ಪ್ರೀತಿಯ ಸ್ನೇಹಿತರು ಮಕ್ಕಳನ್ನೆಲ್ಲ ಹೃದಯ ತುಂಬಿ ಬಂತು ನನಗೆ. ಮನೆತನ ಬಂದು ಸನ್ಮಾನ ಮಾಡಿ ಪ್ರೀತಿಯ ಮಾತುಗಳನ್ನು ಆಡಿರಲ್ಲ, ಸಾಕು ನನ್ನ ಬದುಕು ಸಾರ್ಥಕ ಅಂತ ಅನ್ನಿಸ್ತು. ನಾನು ಶಿಕ್ಷಕ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕ ಆಯಿತು. ನಮ್ಮ ತಂದೆ ತಾಯಿಗಳ ಶ್ರಮ ಅದು ಸಾರ್ಥಕ ಆಯಿತು ಅಂತ ನನ್ನ ಮಾತು ವಿರಾಮ. ಬಹಳಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಎಲ್ಲರಿಗೂ. ಅಲ್ಲ ಅಷ್ಟೇ.